ಅಂತಂದು ನಮ್ಮ ಮರ್ಕಲ್ ಪಂಚಾಯತಿಯ ಪಿ ಡಿ ಒ ಆಗಿ ಒಂದು ಸುಮಾರು ಮೂರುವರೆ ವರ್ಷದಿಂದ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ನಿನ್ನೆ ಏನು ಪತ್ರಿಕಾಗೋಷ್ಠಿ ಮಾಡಿದರು ಮತ್ತು ದಿನಪತ್ರಿಕೆಗಳಲ್ಲಿ ಏನು ನ್ಯೂಸ್ ಬಂದಿತ್ತು, ನನ್ನ ಗಮನಕ್ಕೆ ಬಂದ ಹಾಗೆ ಏನು ಮಾಡಿದ್ದಾರೆ ಅದು ಯಾವುದಕ್ಕೂ ಆಧಾರ ಕೊಟ್ಟಿಲ್ಲ, ನಿರಾಧಾರವಾದ ಒಂದೊಂದು ಆರೋಪ ಮಾಡಿದ್ದಾರೆ. ಈ ಒಂದು ನಿರಾಧಾರವಾದ ಆರೋಪದ ಮೇಲೆ ಸುಮಾರು ದೂರುಗಳು ಇಬ್ಬರು ಮೂಗರದು ಸೇರಿ ಬೇರೆ ಬೇರೆ ಹೆಸರಿನಿಂದ ಜಿಲ್ಲಾ ಪಂಚಾಯತಿಯಲ್ಲಿ ದಾಖಲಾಗಿದ್ದೀವಿ. ಆ ದಾಖಲಾಗಿದ್ದ ಮೇಲೆ ಈಗಾಗಲೇ ಎಲ್ಲ ಪರಿಶೀಲನೆ ಆಗಿದೆ. ನಮ್ಮ ಮಾನ್ಯ ಉಪಕಾರ್ಯದರ್ಶಿಗಳು ಮತ್ತು ಅವ್ರ ತಂಡ ಪಂಚಾಯತಿಗೆಲ್ಲ ಬಂದು ಪರಿಶೀಲನೆ ಮಾಡಿದ್ದಾರೆ. ಏನೇನು ದೂರು ಇದ್ದು ಅಂತಂದ್ರೆ ಆ ದೂರ ಬಗ್ಗೆ ಈಗಾಗಲೇ ನಾವೆಲ್ಲ ಸ್ಪಷ್ಟೀಕರಣ ನೀಡಿದ್ದೀವಿ. ಆ ನೀಡಿರುವ ದೂರಿನಲ್ಲಿ ಯಾವುದೂ ಒಂದು ಸತ್ಯಕ್ಕೆ ಹತ್ತಿರವಾಗಿದ್ದೇವೆ ಅಂತಂದು ಹೇಳೋಕ್ಕಾಗಲಿಲ್ಲ. ಎಲ್ಲ ನಿರಾಧಾರವಾದ ಒಂದು ದೂರುಗಳು. ಮರ್ಕಲ್ ಪಂಚಾಯತಿಯ ನಾನು ಬರೋದಕ್ಕಿಂತ ಮುಂಚೆ ಯಾವ ರೀತಿ ಒಂದು ಪರಿಸ್ಥಿತಿ ಇತ್ತು ಅನ್ನೋದ್ರ ಬಗ್ಗೆ ಒಂದು ಬೆಳಕು ಚೆಲ್ಲಿದ್ರೆ ಗೊತ್ತಾಗ್ತದೆ ಅಂತಂದು ನನ್ನ ವೈಯಕ್ತಿಕ ಅನಿಸಿಕೆ. ಅದಕ್ಕೆ ಅವ್ರು ದೂರು ಕೊಟ್ಟಿದ್ದಕ್ಕೆ ಮೂಲ ಉದ್ದೇಶ ಏನಂತಂದರೆ, ಬೆನ್ಕಳ್ಳಿ ಗ್ರಾಮದ ಒಂದು ದಿಗಂಬರ್ ಚವ್ಹಾಣ್ ಅಂತಂದು ಸದಸ್ಯರಿದ್ದರು. ಅವ್ರದ್ದು ಇಬ್ಬರು ಸಹೋದರರಿದ್ದಾರೆ, ಬಾಲಾಜಿ ಚವ್ಹಾಣ್ ಮತ್ತು ಗೋರಖನಾಥ್ ಚವ್ಹಾಣ್ ಅಂತಂದು. ಇವರು ಸಂಪೂರ್ಣವಾಗಿ ಹಣಕಾಸಿನ ಹಿತಾಸಕ್ತಿ ಹೊಂದಿದರು. ನಮ್ಮ RDPR ಆ್ಯಕ್ಟ್ ಏನು ಹೇಳ್ತದೆ ಅಂತಂದರೆ, ನಿಯಮ 43, ಯಾವುದೇ ಚುನಾಯಿತ ಪ್ರತಿನಿಧಿಗಳು ಹಣಕಾಸಿನ ಹಿತಾಸಕ್ತಿಯಲ್ಲಿ ಭಾಗಿಯಾಗಿರಬಾರ್ದು ಅಂತ. ಅವರು ನೇರವಾಗಿ ಆಗಿರಲಿ ಮತ್ತು ಕುಟುಂಬದ ಸದಸ್ಯರ ಜೊತೆ ಯಾವುದೇ ರೀತಿಯಿಂದ ಹಣಕಾಸಿನ ಹಿತಾಸಕ್ತಿಯಲ್ಲಿ ಭಾಗಿಯಾದರೆ ಅವರು ಸದಸ್ಯತ್ವವಾಗಿ ಮುಂದುವರಲಿಕ್ಕೆ ಅರ್ಹರಿಲ್ಲ ಅಂತಂದು ಸ್ಪಷ್ಟವಾಗಿ ನಮೂದಿಸಲಾಗಿದೆ. ನಾನು ಇಲ್ಲಿ ಹುದ್ದೆಗೆ ಪ್ರಭಾರ ವಹಿಸ್ಕೊಂಡ ನಂತರ ಈ ರೀತಿ ಅವರು ಈ ಹಿಂದಿಂದ ಎಲ್ಲ ನಾನು ನೋಡಿದಾಗ ಅವರಿಗೆ 15 ಹಣಕಾಸು ಮತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಭಾಳಷ್ಟು ಒಂದು ಹಣಕಾಸಿನ ಹಿತಾಸಕ್ತಿ ಹೊಂದಿ ತಮ್ಮ ಸ್ವಂತ ಖಾತೆಗಳಿಗೆ, ಅಣ್ಣ ತಮ್ಮದರ ಖಾತೆಗಳಿಗೆ ದುಡ್ಡು ಹೋಗಿದ್ದು ಕಂಡು ಬಂದಿತ್ತು. ಇದು ನಿಯಮಗಳಿಗೆ ವಿರುದ್ಧವಾಗಿದೆ ಅಂತಂದು ಗೊತ್ತಾದಾಗ ನಾನಿದು ಒಂದು ನಮ್ಮ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರ ಮೂಲ ಆಶಯಗಳಿಗೆ ವಿರುದ್ಧವಾಗಿದೆ. ಇವರು ಮುಂದೆ ಇದೇ ರೀತಿ ಹಣಕಾಸಿನ ಹಿತಾಸಕ್ತಿ ಹೊಂದಿದರೆ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ರೀತಿಯಿಂದ ಅಭಿವೃದ್ಧಿ ನೀಡಲಿಕ್ಕಾಗಲ್ಲ. ಅಭಿವೃದ್ಧಿ ಕಾಮಗಾರಿಗಳೇ ಆಗಲಿ ಯಾವುದೇ ಆಗಲಿ ನಿಷ್ಪಕ್ಷಪಾತವಾಗಿ ನೀಡಲಿಕ್ಕಾಗಲ್ಲ ಅಂತಂದು ತಿಳಿದು ಅವ್ರದ್ದು ಸಮುಚಿತ ಮಾರ್ಗದ ಮೂಲಕ EO ಮುಖಾಂತರ ಸದಸ್ಯತ್ವ ರದ್ದತಿಗೆ ನಾನು ಪ್ರಸ್ತಾವನೆ ಸಲ್ಲಿಸಿದ್ದೆ. ಈ ಒಂದು ಸದಸ್ಯತ್ವ ರದ್ದತಿಗೆ ಸಲ್ಲಿಸಿದರೆ ಅವರು ವೈಯಕ್ತಿಕ ದೇಶವನ್ನು ಹಿಡ್ಕೊಂಡು ಈ ಒಂದು ನನ್ನ ಮೇಲೆ ಸುಮಾರು ಮೂರು ವರ್ಷದಿಂದ ಹಲವಾರು ಬಾರಿ ಆಪಾದನೆಗಳು ಮಾಡ್ತಾನೆ ಬಂದಿದ್ದಾರೆ. ಈ ಪ್ರೆಸ್ ಮೀಟ್ ಮಾಡಿ ಅದರಲ್ಲಿ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಹೆಸರು ತಗೊಂಡಿದ್ದಾರೆ. ಈ ರೀತಿ ಅವರು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ನಮ್ಮ ಮೇಲಧಿಕಾರಿಗಳು, ಒಂದು IS ಅಧಿಕಾರಿಗಳು ತಪ್ಪು ಯಾರು ಕಂಡು ಬಂದರೂ ಅವರು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳೋದು ಅವರಿಗೊಂದು ಆಡಳಿತಾತ್ಮಕ ಒಂದು ಅಧಿಕಾರ ಇರ್ತದೆ. ಆದರೂ ಕೂಡ ಇವರು ಉದ್ದೇಶಪೂರ್ವಕವಾಗಿ ಅದನ್ನು ಸುಳ್ಳನ್ನೇ ಹೇಳಿಂದೆ 10 ಬಾರಿ ಹೇಳಿ ಈ ರೀತಿ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಆ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಕಾರಣ ಮುಖ್ಯ ಏನಂದರೆ, ಏನಾದರೂ ಮಾಡಬೇಕು, PDOಗೆ ತೊಂದರೆ ಮಾಡಬೇಕು. ಯಾಕಂದರೆ ಇವ್ರದೀಗ ಡಿಸ್ಕ್ವಾಲಿಫಿಕೇಷನ್ದು ಕಡತ ಅಂತಿಮ ಹಂತವಾಗಿ ಮಾನ್ಯ ಸಚಿವರ ಕೊಠಡಿಯಲ್ಲಿದೆ. ಇನ್ನು ಭಾಳಷ್ಟು ದಿನ ಅವ್ರದ್ದು ಏನು ಕೆಲಸದ ಒತ್ತಡದಲ್ಲಿದೆ ಏನಿದೆ ಗೊತ್ತಿಲ್ಲ, ಬಟ್ ಬಹುಶಃ ಬರುವ ನಿರೀಕ್ಷೆಯಲ್ಲಿದೆ. ಆ ಬರೋದಕ್ಕಿಂತ ಮುಂಚೆ ನನ್ನ ಮೇಲೆ ಏನಾದರೂ ಒಂದು ಆರೋಪ ಹೊರಿಸಿ ಇಲ್ಲಿಂದ ಮರ್ಕಲ್ ಪಂಚಾಯತಿನಿಂದ ಇವರನ್ನು ಒಂದು ತೊಂದರೆಗೀಡು ಮಾಡಬೇಕು, ಅಮಾನತುಪಡಿಸಬೇಕು, ಇಲ್ಲಾಂದರೆ ವರ್ಗಾವಣೆಗೊಳಿಸಬೇಕು ಅಂತಂತ ಹೇಳಿ ಅವರೊಂದು ವ್ಯವಸ್ಥಿತವಾಗಿ ಸಂಚು ಹೂಡಿದ್ದಾರೆ. ಅದರಲ್ಲಿ PDO ಅಂತಂತ ಇರಲ್ಲ. ಬಟ್ ಇವರೇನು ಮಾಡಿದ್ದಾರೆ ಅಂದರೆ, ವೈಯಕ್ತಿಕವಾಗಿ ಉಮೇಶ್ ಜಾಬಾ ಅವರು ಈ ರೀತಿ ಆರೋಪ ಮಾಡಿದ್ದಾರೆ, ಈ ರೀತಿ ಅವ್ಯವಹಾರ ಮಾಡಿದ್ದಾರೆ, 4 ರಿಂದ 5 ಕೋಟಿ ಅವ್ಯವಹಾರ ಮಾಡಿದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂತು. ಆ ರೀತಿ ಏನಾದರೂ ಮಾಡಿದ್ದಿತ್ತಂದರೆ ನಾವು ಪ್ರತಿ ವರ್ಷ ಆಡಿಟ್ ರಿಪೋರ್ಟ್ ಆಗ್ತದೆ. ನಾವು ಏನು ಕಾಮಗಾರಿಗಳು ಮಾಡ್ತೀವಿ ಪ್ರತಿಯೊಂದಕ್ಕೆ ಅದಕ್ಕೆ ದಾಖಲೆಗಳು ಇರ್ತವೆ. ಆ ದಾಖಲೆಗಳೆಲ್ಲ ಇದ್ದಾವೆ ನಮ್ಮ ಹತ್ರ, ಕ್ಯಾಶ್ ಬುಕ್ ಇದೆ. ಮತ್ತು ನಾವು ಪ್ರತಿ ಸಾಮಾನ್ಯ ಸಭೆಯಲ್ಲಿ ಕೂಡ ಅವೆಲ್ಲ ನಾವು ಏನೇನು ಖರ್ಚು ಮಾಡಿದ್ದೀವಿ ಏನೇನಿಲ್ಲ ಅಂಬೋದೆಲ್ಲ ಸಾಮಾನ್ಯ ಸಭೆ ಗಮನಕ್ಕೆ ತಂದಿದ್ದೀವಿ. ಅದಕ್ಕೆ ನಾನು ಹೇಳೋದೇನಂತಂದರೆ, ಅವರು ಏನು ಆರೋಪ ಮಾಡಿದರೆ ಅದರಲ್ಲಿ ಯಾವುದರಲ್ಲೂ ಹುರುಳಿಲ್ಲ, ಸತ್ಯಕ್ಕೆ ದೂರವಾಗಿದೆ. ನನ್ನ ವೈಯಕ್ತಿಕವಾಗಿ ತೇಜವಧೆ ಮಾಡಬೇಕೆಂಬುದು ಒಂದೇ ಒಂದು ಉದ್ದೇಶದಿಂದ ಅವರು ಈ ರೀತಿ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಸಾಮಾಜಿಕ ವಲಯದಲ್ಲಿ ನನ್ನ ಹೆಸರು ಕೆಡಿಸಬೇಕು ಅನ್ನುವಂಥದ್ದು ಅಂತ ಒಂದು ವ್ಯವಸ್ಥಿತ ಹುನ್ನಾರ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಹೆಸರು ಕೆಡಿಸೋದಕ್ಕೂ ಅವರು ಏನು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಹಣಕಾಸಿನ ಏನು ಅವ್ರದ್ದು ಹಿತಾಸಕ್ತಿ ಇತ್ತು ಅದು ಕೂಡ ಕಾರಣ ಇದೆ.
ಯಾಕಂದರೆ ನಾವು ಇದಕ್ಕೆ ಬಗ್ಗೆನೂ ಕ್ಲಾರಿಫಿಕೇಶನ್ ಕೊಡಬೇಕಾದ್ರೆ ಇಲ್ಲಿ ಸುಮಾರು ನಮ್ಮ ಬೀದರ್ದ ನಗರಕ್ಕೆ ಹತ್ತಿರ ಒಂದು 6 ಕಿಲೋಮೀಟರ್ ಹತ್ತಿರ ಉಳಿಸ್ಕೊಂಡಂಥ ಗ್ರಾಮ ಪಂಚಾಯತಿ. ಇಲ್ಲಿ ಭಾಳಷ್ಟು ನಿವೇಶನಗಳು ಕ್ರಯ ವಿಕ್ರಯ ಆಗ್ತಾ ಇರ್ತವೆ, ಲೇಔಟ್ಗಳು ಅಭಿವೃದ್ಧಿ ಪಡ್ತಾ ಇರ್ತವೆ. ಈ ಹಿಂದೆ ಏನಿತ್ತು ಅಂತಂದರೆ ನಮ್ಮದು ಖಾತೆಗಳು ನಿರ್ಮಾಣ ಮಾಡೋದಾಗಲಿ ಮತ್ತು ಮ್ಯೂಟೇಷನ್ ನಿರ್ಮಾಣ ಮಾಡೋದಾಗಲಿ, ಆ ಖಾತೆ ಮತ್ತು ಮ್ಯೂಟೇಷನ್ಗಳಿಗೆ ಸಾರ್ವಜನಿಕರಿಂದ PDO ಮತ್ತು ಸಾರ್ವಜನಿಕರ ಮಧ್ಯೆ ಸಂಪರ್ಕ ಸೇತುವೆ ಆಗಲ್ದೇ ಅವರೊಂದು ಆ ರೀತಿ ಒಂದು ವಾತಾವರಣ ನಿರ್ಮಾಣ ಮಾಡಿ ಸಾರ್ವಜನಿಕರಿಂದ ಒಂದು ಖಾತೆಗೆ 10, 15 ಸಾವಿರ, 20 ಸಾವಿರ ಈ ರೀತಿ ತೆಗೆದುಕೊಂಡು ಪಂಚಾಯತಿಯಲ್ಲಿ ಬಂದು ಅವ್ರ ಖಾತಾ ಮಾಡಿಸ್ಬಿಟ್ಟು ಸಾಲು ಮಧ್ಯವರ್ತಿಗಳಾಗಿ ದಲ್ಲಾಳಿಗಳಾಗಿ ಕೆಲಸ ಮಾಡ್ತಾಯಿದ್ರು. ಆ ದಲ್ಲಾಳಿತನಕ್ಕೆ ನಾನು ಬಂದ ನಂತರ ಅದಕ್ಕೆ ಕಡಿವಾಣ ಹಾಕಿದ್ದೀನಿ. ಪೇಪರ್ದಲ್ಲಿ ನಾನು ಪ್ರಕಟಣೆ ಕೂಡ ಹೊಡಿಸಿದ್ದೀನಿ. ಮತ್ತು ನಮ್ಮದು ಸಾರ್ವಜನಿಕರು ಬಂದಾಗ ಅವರಿಗೆ ವೈಯಕ್ತಿಕವಾಗಿ ಕೂಡ ನಿಮ್ಮದೇನೇ ಕೆಲಸ ಇದ್ದರೂ ಪಂಚಾಯತಿಗೆ ಬಂದು ಸರ್ಕಾರದ ಹಣ ಎಷ್ಟಿದೆ ಅಷ್ಟು ನೀವು ಫೀಸ್ ಕಟ್ಕೊಟ್ಟು ನೀವು ಆರಾಮ್ ಸರಿ ಖಾತಾ ತೆಕ್ಕೊಳ್ಬೋದು ಅಂತಂದು ನಾನು ಓಪನ್ ಆಗಿ ಎಲ್ಲರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿದ್ದೀನಿ. ಈ ಎಲ್ಲ ಒಂದು ಹಿನ್ನೆಲೆಗಳು, ಒಂದು ಖಾತಾಗಳಿಂದ ಅವರಿಗೆ ಆದಾಯ ಬರ್ತಿತ್ತು, ಅದು ಕಡಿಮೆ ಆಯಿತು. ಇನ್ನೊಂದು 15 ಹಣಕಾಸಿನಲ್ಲಿ ಏನೋ ಹಣಕಾಸಿನ ಹಿತಾಸಕ್ತಿ ಇತ್ತು, ಆ ಒಂದು ಹಣಕಾಸಿನ ಹಿತಾಸಕ್ತಿ ಕಡಿವಾಣ ಹಾಕಿದ ಸಲುವಾಗಿ ಅವ್ರು ದುಡ್ಡು ಹೊಡೆಯೋದು ಬಿಟ್ಟು ಹೋಯಿತು. ಮತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಡ ಸಾಕಷ್ಟು ಅವ್ಯವಹಾರ ಮಾಡಿದ್ವಿ. ಅವೆಲ್ಲ ದಾಖಲೆಗಳು ಇದ್ದಾವೆ. ಯಾವ ರೀತಿ ಅಂತ ಉದ್ಯೋಗ ಖಾತ್ರಿಯಲ್ಲಿ ಇದೇ ಕಾಮಗಾರಿಗಳು ಇಟ್ಕೋಬೇಕು, ಮಾಡಿದ್ದೇ ಕಾಮಗಾರಿಗಳು ಪುನರಾವರ್ತನೆ ಮಾಡಬೇಕು. ಲೇಬರ್ದು ಅವ್ರಿಗೆ ಬೇಕಾಗಿನವ್ರಿಗೆ ಲೇಬರ್ ಹಚ್ಚಿ ಬೇರೆ ಬೇರೆ ರೀತಿಯಿಂದ JCB ಮೂಲಕ ಆಗಲಿ ಬೇರೆ ಬೇರೆ ಮೂಲಕ ಆಗಿ ಕೆಲಸ ಕಾಮಗಾರಿಗಳು ನಿರ್ವಹಣೆ ಮಾಡೋದು. ನಂತರ ಬಂದಿನ ದುಡ್ಡು ಅವ್ರ ಹತ್ರ ಇದು ಕಾರ್ಮಿಕರ ಹತ್ರ ತೆಗೆದುಕೊಳ್ಳೋದು, ಈ ರೀತಿ ಭಾಳಷ್ಟು ಆಗಿದ್ದಾವೆ, ನನ್ನ ಗಮನಕ್ಕೆ ಬಂದಿದೆ. ಈಗ ನಾನು ಬಂದ ನಂತರ ಅದಕ್ಕೆಲ್ಲ ಅವಕಾಶ ಕೊಟ್ಟಿಲ್ಲ. ಇದಕ್ಕೆ ನಾನೇನು ಯಾವುದೋ ಆಧಾರ ರಹಿತವಾಗಿ ಹೇಳ್ತಾ ಇಲ್ಲ. ನೀವು ನಂದು ಬಂದಿನ ಅವಧಿಯಲ್ಲಿ ಮತ್ತು ಈ ಹಿಂದಿನ ಅವಧಿಯಲ್ಲಿ ಸರ್ಕಾರ ದುಡ್ಡು ಯಾವ ರೀತಿ ಉದ್ಯೋಗ ಖಾತ್ರಿ ಯೋಜನೆಯ ದುಡ್ಡು ಇವರು ಉಪಯೋಗ ಮಾಡಿದ್ದಾರೆ, ಮತ್ತು ನಾನು ಬಂದ ನಂತರ ಕಡಿವಾಣ ಹಾಕಿದ ನಂತರ ಅದಕ್ಕೆ ಎಷ್ಟು ನಾನು ಮಿತವ್ಯಯ ಮಾಡಿದ್ದೀನಿ, ಸರ್ಕಾರ ದುಡ್ಡು ಉಳಿಸಿದ್ದೀನಿ ಎಂಬುದೆಲ್ಲ ದಾಖಲೆ ಸಮೇತ ಇದ್ದಾವೆ. ಅದಕ್ಕಾಗಿ ಅವ್ರದ್ದು ಇಷ್ಟೆಲ್ಲ ಈ ಒಂದು ಅವಧಿಯಲ್ಲಿ ಒಂದು ಏನಿಲ್ಲ ಅಂತಂದ್ರು ಒಂದು 2 ರಿಂದ 3 ಕೋಟಿ ರೂಪಾಯಿ ಅವರು ಹಿಂಬಾಗಿಲಿನಿಂದ ಸರ್ಕಾರದ ಹಣ ಕೊಳ್ಳೆ ಹೊಡಿತಾ ಇದ್ದರು. ಆ ಒಂದು ಸರ್ಕಾರದ ಹಣ ಕೊಳ್ಳೆ ಹೊಡೆಯೋದಕ್ಕೆ ಅವರಿಗೆ ನಾನು ಕಡಿವಾಣ ಹಾಕಿದ್ರ ಸಲುವಾಗಿ ಮತ್ತು ಸಾರ್ವಜನಿಕರಿಗೆ ಏನು ಸಾರ್ವಜನಿಕ ಸ್ನೇಹಿ ಗ್ರಾಮ ಪಂಚಾಯತಿಗೆ ನಿರ್ಮಾಣ ಮಾಡಿದ್ರ ಸಲುವಾಗಿ ಅವ್ರ ಹತ್ರ ಯಾರೂ ಹೋಗ್ತಾ ಇಲ್ಲ. ಆ ಒಂದು ಹೋಗದೇ ಇರೋದ್ರ ಕಾರಣ ಅವರು ಹತಾಶರಾಗಿಬಿಟ್ಟಿದ್ದಾರೆ. ಹತಾಶರಾಗಿ ಹೇಗಾದರೂ ಮಾಡಿ ಇವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇರೋದುವರೆಗೆ ನಮ್ಮದು ಏನೂ ನಡೆಯಂಗಿಲ್ಲ, ಅರ್ಸಲಕ್ಕೆ ಇವ್ರಿಗೆ ಹೇಗಾದರೂ ಮಾಡಿ ಒಂದು ಕಳಂಕ ಹೊರಿಸಿ ಇಲ್ಲಿಂದ ಅಮಾನತರಗೊಳಿಸಬೇಕು, ಇಲ್ಲ ವರ್ಗಾವಣೆ ಮಾಡಬೇಕು, ಯಾವುದೋ ರೀತಿಯಿಂದ ಮಾಡಬೇಕು ಅನ್ನೋಂಥದ್ದು ಅವ್ರದ್ದೊಂದು ವ್ಯವಸ್ಥಿತ ಸಂಚಾಗಿದೆ ಅಂತ ಈ ಮೂಲಕ ನಾನು ಹೇಳಬಹುದು. ಹಿಂದಿನ ಅವಧಿಯಲ್ಲಿ ಎಷ್ಟು ಮ್ಯೂಟೇಷನ್ಗಳಾಗಿದ್ದವು? ಆ ರೀತಿ ಇದ್ದಿದ್ದಿಲ್ಲ. ಇವತ್ತು 3 ವರ್ಷದಿಂದ ನಮ್ಮ ಗ್ರಾಮಕ್ಕೆ ಪಂಚಾಯತ್ ಡೆವಲಪ್ಮೆಂಟ್ ಅಧಿಕಾರಿಗಳಾಗಿ ಬಂದಿರತಕ್ಕಂಥ ಜಾಬಾ ಅಣ್ಣವರು ಸರ್ ಅವರು ಭಾಳ ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿಲ್ಲಿ ನನ್ನ ಅನಿಸಿಕೆ ಪ್ರಕಾರ ನಮ್ಮ ಗ್ರಾಮದ ಒಂದು ಗ್ರಾಮ ಪಂಚಾಯತಿ ಮೊದಲೇನು ಬಿಲ್ಡಿಂಗ್ ಇತ್ತು, ಈಗ ಯಾವ ರೀತಿ ಬಿಲ್ಡಿಂಗ್ ಅದ, ಈಗ ಯಾವ ರೀತಿ ಉನ್ನತೀಕರಣದಾಗದ ಒಂದು ನೀವು ಕಣ್ಣಾರೆ ಕಂಡಾಗ, ಮತ್ತು ನನ್ನ ಅನಿಸಿಕೆ ಪ್ರಕಾರ ಮರ್ಕಲ್ ಗ್ರಾಮದಲ್ಲಿ ನೀವು ಸಾಯಂಕಾಲ ಬಂದು ಒಂದು ಡೊಂಗೂರು ಹೊಡಿಸಿದ್ರೆ ಒಂದು ಸುಮಾರು ಒಂದು 500 ಜನರಂತೂ ಹೆಚ್ಚಿಗೆ ಇರ್ತಾರೆ ಅವ್ರ ಪರವಾಗಿ ಹೇಳಿಕೆ. ಆದರೆ ಅವರು ನಮ್ಮ ಕಣ್ಣಿಗೆ ಕಾಣಿಸ್ಲಿಕ್ಕಂತೂ 100ಕ್ಕೆ 100 ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೂ ಅಹಿತಕರ ಘಟನೆಗಳಲ್ಲಿ ನಡೆದಿಲ್ಲ ಅಂತ ನಮ್ಗೆ ಅನಿಸ್ತದೆ. ಬಟ್ ಒಳಗಿಂದ ಏನದ ಇನ್ನು ಅವ್ರಿಗೆ ಖುನ, ಮೆಂಬರ್ ಖುನ, ಅವ್ರಿಗೆ ಖುನ. ಆದ್ರೆ ನಮ್ಮ ಪಂಚಾಯತ್ ನಮ್ಮ ಗ್ರಾಮದವ್ರಿಗಂತೂ ಇಂಥ PDO ಹಿಂದೂ ಬಂದಿಲ್ಲ, ಮುಂದೂ ಬರ್ತಾರೋ ಗೊತ್ತಿಲ್ಲ. ಬಟ್ ಯಾರಾದರೂ ಬಂದ್ರೆ ನಮ್ಮ ಪಂಚಾಯತ್ ಇರೇ ಇರ್ತದೆ, ನಡೆಸಬೇಕಾಯ್ತದ ಅಧಿಕಾರಿ ಬಂದಮೇಲೆ. ಆದರೆ ಇವ್ರಿಗತ್ಲೆ ವ್ಯಕ್ತಿತ್ವ ಉಳ್ಳಂಥ ಒಂದು ಕಟ್ಟುನಿಟ್ಟಾಗಿ ಕೆಲಸ ಮಾಡ್ತಕ್ಕಂಥ, ಜುಮ್ಮೆದಾರಿ ತೊಗೊಂಡು ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಇವತ್ತಿನವರಿಗೆ ಯಾರೂ ಬಂದಿಲ್ಲ. ಇವ್ರು ಮೈ ಮೇಲೆ ಹಾಕೊಂಡು ಪ್ರತಿಯೊಂದು ನಮ್ಮ ಪಂಚಾಯತ್ದಲ್ಲಿ ಸುಮಾರು ವರ್ಷಗಳಿಂದ ಬಿಲ್ ಕಲೆಕ್ಟರ್ ಆಗಲಿ, ಇನ್ನಿತರ ಕಾರ್ಕುನರಾಗಲಿ, ನೀರು ಬಿಡೋರಿಗಾಗಲಿ ಸ್ಯಾಲ್ರಿ ಸುಮಾರು 8-6 ವರ್ಷದಿಂದ ಸಿಕ್ಕಿದಿಲ್ಲ ಸ್ಯಾಲ್ರಿ. ಆದ್ರೆ ಇವ್ರು ಬಂದಲ್ಲ ಎಟ್ ಎ ಟೈಮ್ ಅಷ್ಟು ಮಂದಿಗೆ ಸ್ಯಾಲ್ರಿ ಮಾಡ್ಯಾರ ಅಂತ ನನ್ನ ಕಿವಿ ಮೇಲೆ ಬಿದ್ದಿದ್ದದು ಸರ್. ನಾನಂತೂ ಇಲ್ಲಿ ಬಂದು ನೋಡಿಲ್ಲ ಅದು ರೆಕಾರ್ಡು. ಬಟ್ ಅವ್ರು ಹೇಳ್ತಕ್ಕಂಥದ್ದು ಯಾರು ತಗೊಂಡಾರ ಅವ್ರು ಹೇಳ್ತಕ್ಕಂಥ ಮಾತು ಹೇಳ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ನಮ್ಮಲ್ಲಿ ಯಾವುದಕ್ಕೆ ಒಂದು ಸ್ಕೂಲ್ ಇರಲಿ, ರೋಡ್ ಇರಲಿ, ಲೈಟಿಂದ ಇರಲಿ, ನೀರಿಂದ ಇರಲಿ, ಯಾವುದೂ ಗುಡಿಗೂಡ ಇರಲಿ, ಮಸ್ಜಿದ್ ಇರಲಿ, ಯಾವುದಕ್ಕೂ ಅವರು ನನಗನ್ಸ್ತದ ಒಳ್ಳೆ ರೀತಿಲಿಂದ ಸಹಕಾರ ನೀಡ್ತಾ ಬಂದಾರ. ಯಾರಿಗೂ ಅವ್ರು ವಜ್ಜೆಗಿಲ್ಲ. ನಮ್ಮೂರು ಜನರಿಗೆ ಯಾರಿಗೂ ವಜ್ಜೆಗಿಲ್ಲ. ಊರಂದಲ್ಲಿ ಒಬ್ಬೊಬ್ರು ಯಾರ ಇದ್ದಿರಬೇಕು, ಇಲ್ಲ ಅಂತ ಹೇಳಿಲ್ಲ. ಅದ್ರ ಸರ್ವ ಸದಸ್ಯತ್ವ ಅಂತ ತಿಳ್ಕೊಂಡು ನಾ ಹೇಳ್ತೀನಿ. ಮರ್ಕಲ್ದು ಪ್ರತಿಯೊಬ್ಬ ಮನುಷ್ಯ, ನಾಗರಿಕ, ಹೆಣ್ಣು ಗಂಡು ಹಿಡ್ಕೊಂಡು ಈಗ ಊರಲ್ಲಿ ಏನದಂತಂದ್ರೆ ಇದು ಕಚರ ತೆಗೆದು 2 ಇದು ಮಾಡಿಕೊಂಡು ಊರಾಗಿಂದ ಎಲ್ಲ ಕಚರ ತೆಗಿಸ್ತಾರೆ. ಡೈಲಿ ಬರ್ತಾರೆ.
ಆಮೇಲೆ ಅದಕ್ಕೆ ತುಂಬೋರಿಗೆ ಇಬ್ಬರು ಮೂವರು ಹೆಣ್ಮಕ್ಳಿಗೆ ತಗೊಂಡಾರ ಎಲ್ಲ ಅಂದ್ರೆ ಸದಸ್ಯರನ್ನ ತಗೊಂಡು ಎಲ್ಲ ಅವ್ರ ಮಂಡಳಿಗೆ ತಗೊಂಡೆ ಗ್ರಾಮ ಕಾರ್ಯವೈಖರಿ ಎಲ್ಲ ಸ್ವಚ್ಛತೆ ನಡೆದು ನಡೆದು ಅಂದ್ರೆ ಯಾವ ರೀತಿಯಲ್ಲಿ ದೋಷ ಇಲ್ಲ ಅಂತ ಹೇಳ್ಬೋದು. ದೋಷ ಅಂತೂ ಇಲ್ಲ ಸರ್, ನಮ್ಗನ್ಸಿದ ಮಟ್ಟಿಗೆ ದೋಷ ಒಟ್ಟೇ ಇಲ್ಲ. ಈಗ ಎಂತೆಂತ ಈಗ